ಫೋಟೋಶೂಟು ಬಂದವ್ರಿಗೆ ಫೋಟೋ ತೊಗೊಳಕ್ಕೆ ಆ ಥರ. ಇದು ಫುಲ್ಲು ಲಾನ್ ಗೈಸ್, ಬಟ್ ನಾವು ಲಾನಲ್ಲಿ ಏನೂ ಪ್ಲ್ಯಾನ್ ಮಾಡಿಲ್ಲ. ಅಲ್ಲೆಲ್ಲ ಗೈಸ್ ನನ್ನ ಜ್ಯುವೆಲ್ರಿ ಇವತ್ತು ನಿಮಗೆ ರಿವೀಲ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ವೇರ್ ಮಾಡ್ತಾ ಇರೋದು, ಎಲ್ಲರೂ ಬಂದಿರೋದು ಒಂದೇ ಕಾರಲ್ಲಿ. ಅದೇ ನಮ್ಮ ಕಾರಲ್ಲಿ ಬರಬೇಕು ಅಂದರೆ 2 ಕಾರ್ ತರಬೇಕು. ಅಣ್ಣ ಏನೋ ಡ್ರೋನ್ ಬಿಡ್ತವ್ರೆ, ಟ್ರಯಲ್ ಮಾಡ್ತಾ ಇದ್ದೀರಾ ನಿಜ ಮಾಡ್ತಾ ಇದ್ದೀರಾ? ಇಲ್ಲಿ ಅಣ್ಣ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಡೇಟು August 8th, ಅಂದರೆ ನಾಳೆನೇ ಸೀಮಂತ ಇರೋದು. ಸೊ ವಿನ್ಯೂ ಹತ್ರ ಬಂದಿದ್ದೀವಿ. ಸೊ ಏನೇನು ನಡೀತಾ ಇದೆ ಎಲ್ಲ ಚೆಕ್ ಮಾಡ್ಕೊಂಡು ಹೋಗೋಣ ಅಂತ. ಕ್ಯಾಟ್ರಿನ್ ಅವ್ರು ಬಂದಿದ್ದಾರೆ, ಡೆಕೋರ್ ಅವ್ರು ಬಂದಿದ್ದಾರೆ. ಆಲ್ರೆಡಿ ಡೆಕೋರ್ ಸ್ಟಾರ್ಟ್ ಆಗಿದೆ. ಸೊ ವೆನ್ಯೂ ನೀವು ನೋಡಿರ್ತೀರ, ಇದು ನಾವು ಫಸ್ಟು ಬಂದಿದ್ದು ಇದಕ್ಕೇನೆ. ಸೊ ಫಸ್ಟೇ ಇದಾಗೋದ್ವಿ, ಇಷ್ಟ ಆಗೋಯ್ತು. ನಮ್ಗೆ ಯಾವ ಥರ ಬೇಕು ಅದೇ ಥರ ಸಿಕ್ಕಿತ್ತು. ಸೊ ಇನ್ನೂ ಒಂದು 3-4 ನೋಡಿದ್ವಿ, ಬಟ್ ಯಾವುದು ಇಷ್ಟ ಆಗಲಿಲ್ಲ. ಫೈನಲಿ ಇದನ್ನೇ ಫಿಕ್ಸ್ ಮಾಡಿದ್ವಿ. ಸೊ ಇವಾಗ ನಿಮ್ಗೆ ಅಷ್ಟು ಕಾಣಿಸ್ತಾ ಇಲ್ಲ. ನಾಳೆ ಎಲ್ಲ ಡೆಕೋರ್ ಆದಮೇಲೆ ನಿಮಗೆ ಫೈನಲ್ ಆಗಿ ಹೇಗೆ ಕಾಣಿಸುತ್ತೆ ನೋಡಿ, ಸಖತ್ತಾಗಿ ಬರುತ್ತೆ. ಸೊ ಒಂಥರ ಡ್ರೀಮಿ ಡೆಸ್ಟಿನೇಷನ್ ಅಂತ ಹೇಳ್ಬೋದು. ನಮಗೆ ಚೌಟ್ರಿ ಕನ್ವೆನ್ಷನ್ ಹಾಲ್ ಆ ಥರ ಬೇಡ ಇತ್ತು, ವೆನ್ಯೂ ಬೇಕಿತ್ತು. ಓಪನ್ ಇರಬೇಕು, ಕ್ಲೋಸ್ ಇರಬೇಕು, ಎಲ್ಲ ಥರ ಇರಬೇಕಿತ್ತು. ಸೊ ಅದೇ ಥರ ಸಿಕ್ಕಿದೆ. ಸೊ ಇವಾಗ ಡೆಕೋರ್ ಸ್ಟಾರ್ಟ್ ಆಗಿದೆ. ಹರೀಶಣ್ಣೆಯಲ್ಲಿ ಓಕೆ, ಇದು ಸ್ಟೇಜ್, ಇಲ್ಲೆಲ್ಲ ಸಿಟ್ಟಿಂಗು. ಆ ಕಡೆ ಓಪನ್ ಸ್ಪೇಸ್ ಇದೆ. ಈ ಸೈಡು ಬೆಳಗ್ಗೆ ತೋರಿಸ್ತೀನಿ ಬಿಡಿ ಕ್ಲೀನಾಗಿ. ನಾನು ಇವಾಗ ನಿಮಗೆ ಕಾಣಿಸೋದು ಇಲ್ಲ. ಡೆಕೋರ್ ಎಲ್ಲ ಆದಮೇಲೆ ಫೈನಲ್ ಆಗಿ ಸಖತ್ತಾಗಿ ಬರುತ್ತೆ ಗೈಸ್. ಐ ಆಮ್ ಫುಲ್ ಎಕ್ಸೈಟೆಡ್, ಹೆಂಗೆ ಬರುತ್ತೋ ಏನೋ ಅಂತ. ಎಲ್ಲ ಪ್ರಾಪರ್ಟಿ ಇಲ್ಲೆಲ್ಲ ಇಟ್ಟಿದ್ದಾರೆ. ಆ ಕಡೆ ಕಾಣ ಈ ಬೆಕ್ಕು ಅಲ್ಲೂ ಲಕ್ಕಿ ಥರ ಇಲ್ವಾ? ಎಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಇದ್ಯಾಕೆ ಲೈಟ್ ಈಗ ಹಾಕವ್ರೆ? ನಮ್ಮದು ಡೇ ಲೈಟಲ್ಲೇ ಗೈಸ್, ಅಂದರೆ ಬೆಳಿಗ್ಗೆ ಸ್ಟಾರ್ಟ್ ಆಗೋದ್ರಿಂದ ಲೈಟಿಂಗ್ಸ್ ಏನು ಅವಶ್ಯಕತೆ ಇಲ್ಲ. ಎಲ್ಲಿ ಹರೀಶಣ್ಣ? ಹರೀಶಣ್ಣ ಎಲ್ಲಿದ್ದೀರಾ? ಹೆಂಗೈತೆ ಸ್ಪಂದು? ಬಂದಿರಲಿಲ್ಲ ತಾನೇ ನೀನು? ಸ್ವಾತಿ ಬಂದಿದ್ಲು, ಸ್ಪಂದನ ಬಂದಿರಲಿಲ್ಲ. ಗಣೇಶಣ್ಣ ಎಲ್ಲರನ್ನೂ ಎತ್ತಾಕ ಬಂದ್ಬಿಟ್ಟಿದ್ದೀವಿ. ಚೆನ್ನಾಗಿದ್ಯಾ? ಇಲ್ಲಿ ಬೆಟ್ಟ ವ್ಯೂ ಕಾಣುತ್ತೆ ಅಣ್ಣ ಆ ಕಡೆ. ಬೆಳಿಗ್ಗೆ ಸಕ್ಕದಾಗಿರುತ್ತೆ. ಓ ಹೊಸ ಮದ್ವೆ ಗಂಡು, ಮದ್ವೆ ಆಗಿದ್ ನೋಡಿದ್ಮೇಲೆ ಇವಾಗ್ಲೇ ನೋಡ್ತಾ ಇರೋದು. ನಮಸ್ತೆ. ಕರೀಲೇಬೇಕಾ ಬರೋದಕ್ಕೆ? ಬರ್ಬೇಕು ಹಂಗೆ. ಹೆಂಗಿದ್ದಾರೆ ವೈಫ್? ಚೆನ್ನಾಗಾರ ನೋಡಿ, ಹೆಂಗಿದೆ? ಈಗಲೇ ಮಾಡ್ಕೋತಾ ಇದ್ದಾರೆ, ಯಾಕೆಂದರೆ ಬೆಳಗ್ಗೆ ಎದ್ದೆಲ್ಲ ಫುಲ್ ಕಂಪ್ಲೀಟ್ ಮಾಡೋದಕ್ಕಾಗಲ್ಲ. ಸೊ ಈಗಲಿಂದನೇ ಸ್ಟಾರ್ಟ್ ಮಾಡಿದ್ರೆ ಫ್ಲವರ್ ಏನು ಹಾಳಾಗಲ್ಲ, ಫ್ರೆಶ್ ಆಗೇ ಇರುತ್ತೆ. ನಂಗೆ ಅಷ್ಟು ಐಡಿಯಾ ಇಲ್ಲ ಗೈಸ್. ಈಗ ಆ ಕಡೆ ಹೋಗೋಣ, ಊಟದ ಕಡೆ ಬನ್ನಿ. ನೋಡು ಕರೆಕ್ಟಾಗಿ ಎಲ್ಲ ಸರಿಯಾಗಿ ಆಯ್ತಾಯ್ತಾ ಏನು ಅಂತ. ಇದು ಬ್ಯಾಕ್ ಡ್ರಾಪ್, ಫೋಟೋಶೂಟು ಬಂದವ್ರಿಗೆ ಫೋಟೋ ತೊಗೊಳಕ್ಕೆ ಆ ಥರ. ಇದು ಫುಲ್ಲು ಲಾನ್ ಗೈಸ್, ಬಟ್ ನಾವು ಲಾನಲ್ಲಿ ಏನೂ ಪ್ಲ್ಯಾನ್ ಮಾಡಿಲ್ಲ. ಅಲ್ಲೆಲ್ಲ ಏನೇನೋ ಬರುತ್ತೆ. ನೈಟ್ ರಿಸೆಪ್ಷನ್ಗೆ ಮಸ್ತಾಗಿದೆ ಜಾಗ. ಡೇ ಲೈಟ್ಗೂ ಚೆನ್ನಾಗಿರುತ್ತೆ. ಓ ಆಲ್ರೆಡಿ ಇಟ್ಬಿಟ್ಟವ್ರೆಲ್ಲ. ಯಾವ್ದು? ಊಟದ ಸ್ಪೇಸ್ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ರವೀಂದ್ರವ್ರೆ ಮದ್ವೆ ಎಲ್ಲ ಸಾಕಾಗ್ಬಿಟ್ಟೈತೆ. ಒಬ್ರಿಗೂ ಕೊರತೆ ಮದ್ವೆ ಅಂತೀನಿ ಬೀಗ್ರೂಟದಲ್ಲಿ ಏನಾಗೈತೆ? ನಾವು ಮಾಡಿಸ್ತಾ ಇದ್ದಿದ್ದಲ್ವಾ, ತಲೆನೋವು ಹೋಗೋದು ಬರೋದು, ಅದಕ್ಕೆ ಕ್ಯಾಟ್ರಿಂಗ್ ವಹಿಸ್ಬಿಟ್ಟಿರೋದು. ಎಲ್ಲ ಫುಲ್ ಕ್ಯಾಟ್ರಿಂಗ್ ಒಪ್ಪಿಸ್ಬಿಟ್ಟಿದ್ದೀವಿ. ಚೆಕ್ ಮಾಡಿ ಎಷ್ಟು ಜನಕ್ಕೆ ಏನು ಎತ್ತ ಕರೆಕ್ಟಾಗಿ ಆಗುತ್ತಾ ಎಲ್ಲ ವಿಚಾರಿಸ್ಕೊಳ್ಳಿ. ಮಧು ಬರೋದಕ್ಕಾಗಲ್ಲ ಅಂತ ನಾವಿಬ್ಬರೇ ಬಂದಿದ್ದೀವಿ. ಎಲ್ಲ ನೋಡಿಕೊಂಡು ಹೋಗಬೇಕು. ಆಲ್ರೆಡಿ ಎಲ್ಲ ಕುಕ್ ಆಗ್ತಾ ಇದೆ. ಅಲ್ಲೆಲ್ಲ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದಾರೆ. ಈ ಕಡೆ ಎಲ್ಲ ಪಾತ್ರೆ ತೊಗೊಳ್ತಾರೆ. ಲಾಸ್ಟ್ ಟೈಮ್ ಬೀಗ್ರೂಟಕ್ಕೆ ನಾನ್ ವೆಜ್ಜು, ಅದೊಂಥರ ಕಷ್ಟ. ವೆಜ್ಜು ಅದೊಂಥರ ದೊಡ್ಡ ಕಷ್ಟ. ಅದೇ ಮಾಡ್ಸೋದಂದ್ರೆ ಕಷ್ಟ ಅನ್ಸುತ್ತೆ. ಎಲ್ಲ ಐಟಮ್ ತರಬೇಕು, ಅದು ಇದು. ಜನ ಜಾಸ್ತಿ ಇದ್ರೆ ಅದೊಂಥರ ಚೆನ್ನಾಗಿರುತ್ತೆ. ನಮ್ಮನೇಲಿ ಕಡಿಮೆ ಅಲ್ಲ, ಅಂದ್ರೆ ನೋಡ್ಕೊಳ್ಳೋರು. ಒಬ್ನೇ ಗಂಡು ಮಗ. ನಮ್ಮ ಸ್ಪಂದನ ಗಂಡ ಆಯ್ತದೆ ಅಂದ್ರೆ ಹೆಣ್ಣಾಗ್ಬಿಟ್ಟೈತೆ. 58 ಐತೆ ಅಂದ್ರು. ಇವಾಗ ಇಲ್ಲಿ ಏನಕ್ಕೆ ಕ್ಯಾಶು
ಡ್ರಾ ಮಾಡ್ತಾ ಕಲ್ಸಿದೆ ಇಲ್ಲಿ ಇವಾಗ ಕೊಡಕ್ಕೆ. ಮತ್ತೆ ಎಲ್ಲ ನಡೀತಾ ಇದೆ, ರೆಡಿ ಆಗ್ತಾ ಇದೆ. ಖಾರದ ಪುಡಿ ಸ್ಮೆಲ್ಲು, ಬಾಳೆಹಣ್ಣು, ಇಲ್ಲಿ ತರಕಾರಿ ಕಟ್ ಮಾಡ್ಕೊಂಡಿದ್ದಾರೆ. ನನಗೆ ಬೆಳಗ್ಗೆ ಇದ್ದಂತೂ ಇದನ್ನೆಲ್ಲ ಮಾಡ್ತೀನೋ ಅಲ್ವೋ ಗೊತ್ತಿಲ್ಲ, ನಾವು ರೆಡಿ ಆಗೋದ್ರಲ್ಲೇ ಬ್ಯುಸಿ ಇರ್ತೀವಿ. ಸೊ ಅದಕ್ಕೆ ಇವಾಗಲೇ ಬಂದು ಒಂದ್ಸಲ ನೋಡ್ಕೋಗೋಣ ಅಂತ ಬಂದಿರೋದು. ಎಲ್ಲ ಆಗ್ತಾಯಿದೆ. ಇದು ಅಲ್ವಕ್ಕೆ ಅನ್ಸುತ್ತೆ, ಐ ಥಿಂಕ್, ಗೊತ್ತಿಲ್ಲ. ಅಲ್ಲೇನೋ ನಡೀತಾ ಇದೆ. ಏನು ಅಂಕಲ್ ಅದು? ಅಲ್ವಾ? ಕ್ಯಾರೆಟ್ ಅಲ್ಲ, ಇದು ಬೀಟ್ರೂಟ್. ಬೀಟ್ರೂಟ್ ಅಲ್ವಾ? ಬೀಟ್ರೂಟ್ ಅಲ್ವಾನ ಯಾವತ್ತೂ ನೋಡಿರ್ಲಿಲ್ಲ. ಬೀಟ್ರೂಟ್ ಅಲ್ವಾ ಕೇಳಿದ್ಯಾ? ನಾವು ಈ ತರ ಬರ್ತಾ ಇದ್ರೆ ನಮ್ಗೆ ಏನ್ ನೆನಪಾಗ್ತೈತೆ ಗೊತ್ತಾ? ಬೀಗ್ರೂಟದಲ್ಲಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿದ್ವಲ್ಲ, ಮದ್ವೆದು ನಮ್ಗೆ ಅಷ್ಟು ನೆನಪಿಲ್ಲ, ಯಾಕೆಂದ್ರೆ ಮದನಣ್ಣ ಅವ್ರು ಮಾಡಿದಲ್ವಾ. ಬೀಗ್ರೂಟ ನಾವು ಮಾಡಿದ್ರಿಂದ ಮೊನ್ನೆ ತರ ಫೀಲ್ ಐತೈತೆ ಅವಾಗ್ಲೇನೆ. ಬೀಗ್ರೂಟಕ್ಕೆ ಸೇಮ್ ಕನ್ವೆನ್ಷನ್ ಹಾಲ್ಗೆ ಹೋಗಿ ಈ ತರ ನೈಟ್ ಹೋಗಿ ಚೆಕ್ ಎಲ್ಲ ಮಾಡ್ಕೊ ಬಂದಿದ್ವಿ. ಆಲ್ರೆಡಿ ಸೀಮಂತ ವೆನ್ಯೂಗೆ ಬಂದಿದ್ದೀವಿ. ಊಟದ ಡಿಪಾರ್ಟ್ಮೆಂಟ್ ಎಲ್ಲ ಆಗ್ತಾ ಇದೆ. ಏನಿದೆ ಫುಲ್ ಬೆಟ್ಟ ಅದು. ಈಗ ಅಲ್ಲಿ ಹೋಗ್ತಿದ್ಯಲ್ಲ ಬಸ್, ಅದು ನೀವು ಹೋದ್ರಲ್ಲ ಬೆಳಗ್ಗೆ, ಅದೇ ಬಸ್ಸಲ್ಲಿ ಹೋಗ್ತಾ ಇರೋದು. ಹಾಯ್ ನಿರೀಕ್ಷಾ ಅವರೇ, ನನ್ನ ಬ್ಲಾಗಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು. ಇವರು ನಮ್ಮ ಮಾವನ ಮಗಳು, ಗೋವಾದಿಂದ ಬಂದಿದ್ದಾರೆ. ಥ್ಯಾಂಕ್ ಯು. ಕನ್ನಡ ಬರುತ್ತೆ ಅವ್ರ? ಹಾ, ಕನ್ನಡ ಇಲ್ಲ, ಚೆನ್ನಾಗೇ ಬರುತ್ತೆ. ಕನ್ನಡ ಹೆಂಗ್ ಕಲ್ತಿರೋದು ಹೇಳು? ಹಿಂಗೆ ದೊಡ್ಡಯಿಂದ ಸೀರಿಯಲ್ ಪುಟ್ಕೋರಿ ಮದ್ವೆ ಅಂದ್ರೆ ನಮ್ಮ ಮಮ್ಮಿಯವ್ರ ಅಮ್ಮ ಸೀರಿಯಲ್ ಎಲ್ಲ ನೋಡ್ತಾ ಇದ್ರು, ಅವ್ರ ಜೊತೆ ಇವರು ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ಕನ್ನಡ. ಹಾ, ಅಂದ್ರೆ ನನ್ನ ಮಮ್ಮಿಯವ್ರ ಅಮ್ಮ. ಎಲ್ಲರೂ ಬಂದಿರೋದು ಒಂದೇ ಕಾರಲ್ಲಿ. ಅದೇ ನಮ್ಮ ಕಾರಲ್ಲಿ ಬರಬೇಕು ಅಂದರೆ 2 ಕಾರ್ ತರಬೇಕು. ನೋಡು, ಈ ಥರ ಒಂದು 7 ಸೀಟರ್ ಇರಬೇಕು ಗೈಸ್. ಇವಾಗ ಲಕ್ಷ್ಮಣ್ ಬ್ರೋ ಕಾರ್ ತಗೊಬಂದಿದ್ದೀವಿ. ಅವ್ನಿಗೇನು ಹೇಳೋದು ಬೇಡ, ತಗೋತೀನಿ ಅಂದ್ಬಿಡ್ತಾನೆ. ಬೇಡ 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 ಬೇಡ. ನಮ್ಮ ಹೆಸರು ಅದೇನೋ ಅಂತಾರೆ ಅವ್ರ ಬಸ್ರು, ಹಂಗೆ ನಮ್ಮ ಹೆಸ್ರು ಹೇಳೋದು, ಆಮೇಲೆ ಅವ್ನು ಯೂಸ್ ಮಾಡೋದು. ಹಂಗೆ ಆಗಿದ್ದು ಮಧು ಕಾರುವೆ. ಹೆಸರು ಏನು ಏನಣ್ಣ? ಹಂಗೆ ಇದೆಲ್ಲಿದೆ ಬಂತು? ಯಾರು ಅವರು? ಏನ್ ಅನ್ನಿಸ್ತಿದೆ ಮಧು ಅವರೇ ಮನೇಲಿ ಹಿಂಗೆ ಗಿಜಿ ಗಿಜಿ ಜಿಗಿ ಜಿಗಿ? ನಾನ್ ನಿಮ್ ಮದ್ವೆ ಟೈಮಲ್ಲಿ ಇರ್ಲಿಲ್ವಲ್ಲ, ಅಲ್ಲಿದ್ನಲ್ಲ, ಅಲ್ಲಿ ಅನಿಸಿರ್ಲಿಲ್ಲಪ್ಪ ಅಷ್ಟು. ನಾವೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ವಿ, ಎಲ್ಲ ಪ್ಲಾನ್ಡ್ ಆಗಿ ಮಲ್ಕೋತಾ ಇದ್ವಿ. ಇದು ಫಸ್ಟ್ ಟೈಮು ಈ ಮನೆಯಲ್ಲಿ ಒಂದು ಫಂಕ್ಷನ್ ನಡೀತಿರೋದ್ರಿಂದ ಸ್ವಲ್ಪ ಎಲ್ಲ ಕಡೆ ಹಾಸ್ಕೊಂಡು ಮಲಗ್ತಿರೋದು. ಈ ಮಧು ರೂಮಲ್ಲಂತೂ ಫುಲ್ ಹೆಣ್ಮಕ್ಳು. ಇಲ್ಲಿ ಮಧು ನಿರೀಕ್ಷೆ ಅನ್ಕೊಂಡಿದ್ದೀವಿ, ಇಲ್ಲೆಲ್ಲ ನಾವು ಅನ್ಕೊಂಡಿದ್ದೀವಿ. ಇಲ್ಲೆಲ್ಲ ಫುಲ್ ಬಾಯ್ಸ್ದೆ ಅವಳಿ. ಇಲ್ಲಿ ಆ ಕಡೆ ಪೂಜಕ್ ಅವ್ರ ಫ್ಯಾಮಿಲಿ ಫಿಲ್ ಆಗಿದ್ದಾರೆ. 5 ರೂಮ್ ಇದ್ರು ನನ್ನ ರೂಮಲ್ಲಿ ಇನ್ನೊಂದು ಮೇಲೂ ಮಲ್ಕೋಬೋದು, ಅಲ್ಲೂ ಫುಲ್ ಆಗಿದೆ. ಕೆಳಗಡೆ ಮನೇಲೂ 2 ರೂಮಲ್ಲೂ ಫುಲ್ಲು, ಇನ್ನೂ ಕೆಳಗಡೆ ರೂಮಲ್ಲೂ ಫುಲ್ಲು. ಇಲ್ಲಿ ತೋರಿಸ್ತೀನಿ. ಇಲ್ಲಿ ಸೋಫಾನ ಬೆಡ್ ಆಗ್ಬಿಟ್ಟಿದೆ ಇಲ್ಲಿ. ಹಲೋ, ಹಾಯ್ ಹಾಯ್, ಮಲ್ಕೊಳ್ಳಿ ಆರಾಮ್. ಇವ್ರದ್ದೇ ಚೆನ್ನಾಗೈತೆ, ಅವ್ರ ಬೆಡ್ಡೇ ಚೆನ್ನಾಗೈತೆ, ಫುಲ್ ಆಗಿದೆ. ಮಲ್ಕೊಳ್ಳಿ ಅಣ್ಣ. ನೀವೆಲ್ಲಿ ಅಣ್ಣ? ನಂದಿ ಆ ಜಾಗದಿಂದ ಬರ್ತಾ ಇಲ್ಲ. ಯಾವ್ದು ಹೊಸದೆಲ್ಲ ಬಂದ್ಬಿಟ್ಟೈತಲ್ಲ ಅಂತ ನೋಡ್ತಾರೆ. ಅಲ್ಲ, ಮನೆಗ್ ಬಂದ ತಕ್ಷಣ ಯಾವಾಗ ಎಲ್ಲ ಫ್ರೆಂಡ್ ಫಸ್ಟ್ ನನಗೆ ಗೊತ್ತಿದೆ, ಎಲ್ಲ ಓದಿದೆ. ಇವಾಗ ಯಾವ್ದು ಹೊಸದ ಆಗಿತ್ತಲ್ಲ, ಅದು ಏನ್ ಹೈಲೈಟ್ ಆಗಿತ್ತು ಅದನ್ನ ನೋಡಿದಷ್ಟೇ, ಇನ್ನೇನಿಲ್ಲ. ನಾಳೆ ಸೀಮಂತ. ಮ್ಯಾಮ್, ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಹಾಗೆ ಎಷ್ಟು ಭಯ ಆಗಿದೆ? ಭಯ ಏನಿಲ್ಲ, ಎಕ್ಸೈಟೆಡ್. ಎಲ್ಲರೂ ಇನ್ನೊಂದು ವಾರದಲ್ಲೇ ಆಗುತ್ತೆ, ಡೆಲಿವರಿ ಆಗುತ್ತೆ ಅಂತಿದ್ದಾರಲ್ಲ, ಅದಕ್ಕೆ ಅದು ನೋಡೋಣ. ನನ್ನ ಬೇಬಿ ಯಾವಾಗ ಆಚೆ ಬರಬೇಕು ಅಂತ ಪ್ಲಾನ್ ಇಟ್ಕೊಂಡಿದೆ, ಅದು ಡಿಸೈಡ್ ಮಾಡಿದ್ದಾರೆ. ನೋಡೋಣ ಓಕೆ ಯಾವಾಗ ಬರ್ತಾರೆ ಅಂತ. ನಿಮ್ಗೆ ಯಾವಾಗ ಅನ್ಸುತ್ತೆ? ಮೇ ಬಿ ಮಂತ್ ಎಂಡ್. ಓಕೆ, ಮಲ್ಕೊಳ್ಳಿ ಮಕ್ಕಳೇ. ಯಾರು? ಸ್ಪಂದನ ಅಂಡ್ ಪೂರ್ಣಿಮಾ ಒಟ್ಟಿಗೆ ಮಲ್ಕೋತಾರಲ್ಲ. ಕೊಡ್ತಾ ಇದೀವಿ ರೆಕಾರ್ಡ್ ಮಾಡ್ಕೊಂಬಿಡಿ ನೀಟಾಗಿ. ಇರಿ, ನಂದು ಎತ್ಕೊಬಿಡ್ತೀನಿ, ಆಮೇಲೆ ಬನ್ನಿ ನಾನು ಬರ್ತೀನಿ. ಇವಾಗ ಸ್ಯಾರಿದು ಮತ್ತೆ ಜ್ಯುವೆಲ್ರಿದೆಲ್ಲ ಶೂಟ್ ತಗೋತಾ ಇದ್ದಾರೆ. ಅದಕ್ಕೆ ನವೀನ್ ಅಣ್ಣನ ಜೊತೆ ನಾನು ಹೋಗ್ತಾ ಇದ್ದೀನಿ. ಅಣ್ಣ, ನಂಬಿಕೆ ಐತೆ ಅಣ್ಣ. ಗೊತ್ತಾಯ್ತೈತೆ ಬರ್ತಾ ಇರೋದು. ವಹಿಸ್ಬಿಟ್ಟೋಳಲ್ಲ ಆಮೇಲೆ.
ಬಾಕ್ಸ್ ಎತ್ಕೊಬಿಡಿ. ಇದು ಅಲ್ಲ ನಿಮ್ಗೆ ಯಾವ್ದು ಬೇಕು ಅದನ್ನ ನಂಗೆ ಕೊಡಿ. ಅವ್ರದ್ದು ಯಾಕೆ ಅವ್ರದ್ದು ಇದೆಲ್ಲ. ಇದಾ? ಅದು ಒಂದೇ 170 ಗ್ರಾಮ್ ಇದೆ. ಹ್ಞೂ ಅದಕ್ಕೆ ಭಯ. ಇದು ತೊಗೊಂಡು ಬಂದಿದ್ದಾ? ಅಲ್ಲ, ಇವೆರಡರಲ್ಲಿ ಒಂದು ಆಪ್ಷನ್. ಆಪ್ಷನ್ ಇದು ಚೆನ್ನಾಗಿ. ಅದು ರೆಡಿ ಆದರೆ ಅದೇ ಹಾಕೋದು. ಬೇಕಾ ಬೇಡ ಹಂಗಾರೆ? ಎಲ್ಲ ಶೂಟ್ ಮಾಡಿರಿ. ಮಸಾಲ ಹೆಚ್ಕೊಂಬಿಡಿ. ನನ್ನ ಜ್ಯುವೆಲ್ರಿ ಇವತ್ತು ನಿಮಗೆ ರಿವೀಲ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ವೇರ್ ಮಾಡ್ತಾ ಇರೋದು ಇದೆ ಗೋಲ್ಡ್ ಜ್ಯುವೆಲ್ರಿ ಇದು. ಬಟ್ ಇಯರಿಂಗ್ ಇದು ಡೌಟ್ ಇದೆ. ಇನ್ನೊಂದು ತಂದಿದ್ದೀನಿ ಇನ್ನೊಂದು ಜೊತೆ. ಬಟ್ ಇದನ್ನು ಸೆಟ್ ಅಂತ ತಗೊಂಡಿದ್ದು ನಾನು ಇಷ್ಟಪಟ್ಟು. ನೋಡೋಣ, ಲೆಟ್ಸಿ ಇದನ್ನು ಹಾಕೋತೀನ ಇಲ್ಲ ಇಯರಿಂಗ್ ಬೇರೆದು ಹಾಕೋತೀನ ಅಂತ. ನಿಖಿಲ್ ರವೀಂದ್ರ ಅವ್ರದ್ದು ದಿಸ್ ಒನ್. ಹಾಗೆ ಅವರ ಡಾಲರ್ ನೋಡಿ ಗಾಯ್ಸ್. ಅಲ್ಲಿ ಮಧು ಅವ್ರದ್ದು ಶೂಟ್ ಆಗ್ತದೆ. ಅದೇ ಸೀಮಂತಗೆ ಅಂತ ತಗೊಂಡಿರುವ ಸೆಟ್. ನಿಂತ್ಕೊಂಡು ಇಸ್ಕೊಂಡು ಹೋಗ್ತೀನಿ. ಬೆಳಗ್ಗೆಯಿಂದ ಇದನ್ನೆಲ್ಲ ನಿಂತ್ಕೊಂಡು ಮಾಡಿರೋದು ನಮ್ಮ ಹರೀಶಣ್ಣನೇ. ಅವ್ರು ಯಾರೋ ಒಂದು 15 ಜನ ಮಾಡ್ತಾರೆ. ಸುಮ್ಮನೆ ನಿಂತ್ಕೊಂಡು ಹಿಂಗೆ ರೆಡಿ ಆಗಿ ಹಂಗ್ ಮಾಡ್ರು ಹಿಂಗ್ ಮಾಡ್ರು ಅಂತ ಹೇಳಿದ್ದು ನಮ್ಮ ಹರೀಶಣ್ಣ. ಐಕ್ಯಂ ವೆಡ್ಡಿಂಗ್ಸ್ ನಮ್ಮ ಇವೆಂಟ್ ನಾವು ಮಾಡ್ಕೊಡ್ತಾ ಇರೋದು. ಇವತ್ತು ಸಕ್ಕದಾಗಿ ಬಂದೈತಣ್ಣ, ಚಿಂದಿಯಾಗಿ ಬಂದೈತೆ. ಅಲ್ಲಿ ನೋಡೋಣ. ನೋಡಿದ್ವಿ, ತೋರ್ಸಿದ್ವಿ. ಮಧು ರೆಡಿ ಆಗ್ತಿದ್ದಾಳೆ. ಎಲ್ಲಿ ನಿಮ್ಮ ವೈಫು? ನಾವು ಬಂದಿದ್ವಿ ನಿಮ್ಮ ಸೀಮಂತಕ್ಕೆ. ನಿಮ್ದಲ್ಲ, ಬೇಬಿ ಆಯ್ತು, ಹೆಣ್ಮಗು ಆಗಿದೆ ಅಣ್ಣರಿಗೆ. ಯಾಕೋ ಮಧು ಆಡ್ತಿರೋದು ನೋಡ್ರಿ ಅಣ್ಣ, ಒಂದು ವಾರದಲ್ಲೇ ಆಗೋಯ್ತದೆ ಅನ್ಸ್ತೈತೆ. ಹೊಟ್ಟೆ ನೋವು ಅಂತವಳೆ ಲೈಟ್ ಆಗಿ. ಮೂಮೆಂಟ್ಸ್ ಇರುತ್ತೆ ನಿಶಾ. ಹೌದಾ? ಅಂದ್ರೆ ಇಷ್ಟು ದಿನ ಏನು ಆಗ್ಬಿಟ್ಟು ನಾಳೆ ಇವಾಗಂತೂ ಹೆವಿ ಮೂಮೆಂಟ್ಸ್ ಇರುತ್ತೆ. ಸೊ ನಥಿಂಗ್ ಟು ವರಿ. ನೀವು ಸ್ವಲ್ಪ ಹೇಳ್ಕೊಡಿ ನಿಖಿಲ್ ರವೀಂದ್ರ ಅವ್ರಿಗೆ. ಇವತ್ತು ಗೈಡಿಂಗ್ ಅದೇ. ದೊಡ್ಡವರು ಸೀನಿಯರ್ ನೀವು. ಡೆಕೋರ್ ಎಲ್ಲ ಆಗಿದೆ. ಮಧು ಅಲ್ಲಿ ರೆಡಿ ಆಗ್ತಾವಳ ರೂಮಲ್ಲಿ. ಕೇಳೋಣ ಫಸ್ಟ್ ಮದ್ದುದು. ಹಾ ಕೇಳಿ. ಆಗೋಯ್ತಾ? ಏನ್ ಮೇಕಪ್ ಆಗೈತೆ ಆಯಿಲ್ ನೋಡ್ದ ಬದ್ದು 10 minutes ಎಲ್ಲ ಮಾಡಿದ್ರು. ನೋಡಿಲ್ಲ, ನೀಟಾಗಿ ಇನ್ನೊಂದ್ಸಲ ಬಂದು ನೀಟಾಗಿ ನೋಡ್ತೀನಿ. ಚೆನ್ನಾಗಿ ಬಂದಿದೆ. ಯಾವಾಗ ನೀವೇ ಇಡ್ಸಿರೋದು? ಯಾವ್ದಮ್ಮ? ಅಯ್ಯೋ ಈ ವರ್ಷಿ. ಹಾ ಹೌದಾ? ಕೇಳ್ದಲ್ಲ ಬೇಡ, ನಾನು ಇನ್ನೊಬ್ರಿಗೆ ಹೇಳ್ಬಿಟ್ಟಿದೆ. ಹೌದಾ? ಇರ್ಲಿ ಬಿಡಿ, ಪರವಾಗಿಲ್ಲ. ನಾನು ಒಬ್ಳೆ ಅಂಟಿಸ್ತೀನಿ ಬಿಡೋಣ. ಫಸ್ಟ್ ಎಲ್ಲಾನು ಒಂದು ಬೋರ್ಡ್ ಫುಲ್ಲು. ಸರಿ ಆಯ್ತು. ಮೇಕಪ್ ನಡೀತಾ ಇದೆ ಮಧು ಅವ್ರದ್ದು. ಯಶೋರೆ ಅವ್ರಿಗಿಂತ ಚೆನ್ನಾಗಿ ನನಗೆ ಮಾಡಬೇಕು. ಅಣ್ಣ ಏನೋ ಡ್ರೋನ್ ಬಿಡ್ತವ್ರೆ. ಟ್ರಯಲ್ ಮಾಡ್ತಾ ಇದ್ದೀರಾ ನಿಜ ಮಾಡ್ತಾ ಇದ್ದೀರಾ? ಇಲ್ಲಿ ಅಣ್ಣ, ವಾವ್, ಎಲ್ಲಿದೆ ಡ್ರೋನು? ಕಾಣಿಸ್ತಾ ಇಲ್ಲ. ಓ ಇಲ್ಲೇ ಇದೆ. ಹಾಯ್, ಡ್ರೋನ್ ಶಾಟ್ ತೆಗಿತಾ ಇದ್ದಾರೆ. ಅಣ್ಣ ಒಂದು ಲೆನ್ಸ್ ಬೇಕು. ಅಲ್ಲಿದೆಲ್ಲ ಹೇಳಿದ್ನಲ್ಲ. ಹೇಳಿದ್ರಾ? ಗೈಸ್ ನಾವು ಇವಾಗ ರೆಡಿ ಆಗಕ್ಕೆ ಹೋಗಬೇಕು. ರೆಡಿ ಆದಮೇಲೆ ಇವನು ಶೂಟ್ ಮಾಡ್ತಾನೆ. ನಂದು ಏನು ಮಾಡ್ತಿದ್ಯಾ ಇವಾಗ ನೀನು? ಓ ಇದು ಬಂತಾ? ನಂದು ಹೂವು ಬಂದಿದೆ ಗೈಸ್, ಅಲ್ಲಿ ಇಟ್ಬಿಡು. ಇವನಿಗೆ ಈ ರೂಮ್ ಬಿಟ್ಟು ಕೊಟ್ಬಿಟ್ಟಿದ್ದೀವಿ ಎಡಿಟಿಂಗಿಗೆಲ್ಲ. ಆಲ್ರೆಡಿ ಬೆಳಗ್ಗೆದು ಮಧು ಬ್ಲಾಗ್ ಎಡಿಟ್ ಆಗ್ತಾ ಇದೆ. ಆಲ್ಮೋಸ್ಟ್ ಆಗಿದೆ ಅನಿಸುತ್ತೆ, ನನ್ನ ಪ್ರಕಾರ ಆಗಿದೆ. ಈಗ ರೆಡಿ ಆಗಬೇಕು ಗೈಸ್. ನಾನೊಂದು ಟೈಮ್ ಇಲ್ಲ, ಗಂಟೆ ಅಷ್ಟರಲ್ಲಿ ರೆಡಿ ಆಗಬೇಕು. ಆಯಿತಾ ಎಡಿಟ್ ಫುಲ್ಲು ಆಗಿದೆಯಾ? ಇನ್ನೇನು ಮಾಡಬೇಕು? ಸ್ಟಾರ್ಟಿಂಗ್ ಗ್ಲಿಮ್ಸ್ ಆಗಬೇಕು ಅಷ್ಟೇ. ಅಷ್ಟೇನಾ? ಓಕೆ. ಎಷ್ಟು ರೂಮ್ ನೋಡಿ, ಎಷ್ಟು ಚೆನ್ನಾಗಿದೆ. ರೂಮ್ ಟೂರ್ ನೋಡಿ. ವಾವ್, ಸಕ್ಕತ್ತಾಗಿದೆ. ದಿಸ್ ಇಸ್ ವಾಶ್ರೂಮ್. ನೈಸ್. ಓ ಇದಿದೆ, ಇಲ್ಲೇ ಇಡ್ಬೋದಲ್ವ ಗೋಲ್ಡು? ನಾನು ಯಾಕೆ ಎತ್ಕೊಂಡು ತಿರ್ಗಾಡ್ತಿದ್ದೀನಿ? ಲಾಕರಲ್ಲಿ ಇಡ್ಬೋದು ಅಷ್ಟೇ ಗೈಸ್. ಈಗ ರೆಡಿ ಆಗೋಣ ಬನ್ನಿ ಗೈಸ್. ಹೀಗಿದೆ ನನ್ನ ಹೇರ್ ಸ್ಟೈಲ್. ರೆಡಿ ಕಣ, ರೆಡಿ. ಇಷ್ಟೇ, ಇನ್ನೂ ಫಿನಿಶ್ ಆಗಿಲ್ಲ. ಅರ್ಧಂಬರ್ಧಂ ಆಗಿದೆ, ಅರ್ಧನೂ ಆಗಿಲ್ಲ, 1/4% ಆಗಿದೆ. ಈಗ
ಮೇಕಪ್ ಮಾಡಿಸ್ಕೊಂಡು ಬರಬೇಕು, ಟೈಮ್ ಆಗೋಗಿದೆ. ಸೊ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟು ನಾನು ಫುಲ್ ರೆಡಿಯಾಗಿ ನಿಮಗೆ ಸಿಗ್ತೀನಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನಿಶನಿಕಿ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್, ಸೀಮಂತ ವ್ಲಾಗ್ಗೋಸ್ಕರ ವೇಟ್ ಮಾಡಿ ಗೈಸ್.